ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಮುಖವಾದ ವಿಷಯವನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆ ಅಂತ ಕೇಳಿದರೆ, ಹಲವು ವಿನೂತನ ಪ್ರಯತ್ನಗಳಿಂದ ಸರಳ ವಿಶ್ಲೇಷಣೆಯಲ್ಲಿ ಚಿತ್ರಗಳ ತೋರಿಸುವುದರ ಮುಖಾಂತರ ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಹಲವು ಪುಸ್ತಕಗಳನ್ನು ಓದಿಕೊಂಡು ಅದೇ ರೀತಿ ಚಿತ್ರಗಳ ಮೂಲಕ ಸರಳವಾಗಿ ವಿಶ್ಲೇಷಣೆ ಇರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಚಿಕ್ಕದಾದ ವಿಡಿಯೋ ನೋಡಿಕೊಂಡು ಮುಂದೆ ಕಾನ್ಸೆಪ್ಟನ್ನ ನೋಡೋಣ ಸ್ನೇಹಿತರೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ಇಲ್ಲಿಯವರೆಗೆ ಈ ಚಿಕ್ಕದಾದ ವಿಡಿಯೋದಲ್ಲಿ ನೋಡಿರುವಂಥ ಸುಂದರವಾದ ಮನಮೋಹಕ ದೃಶ್ಯಗಳು, ಹುಲಿ ಸಿಂಹಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳು, ಮರಗಳು, ಜೋಗ ಜಲಪಾತ, ಇದೇ ರೀತಿ ಸುಂದರವಾದ ದೃಶ್ಯಗಳನ್ನು ನೋಡಲು ನಮಗೆ ಪ್ರಮುಖವಾಗಿ ಬೇಕಾದದ್ದು ಪಂಚೇಂದ್ರಿಯಗಳಲ್ಲಿ ಪ್ರಮುಖವಾದಂಥದ್ದು ಕಣ್ಣು ಮಾತ್ರ ಸ್ನೇಹಿತರೆ. ಹಾಗಾದರೆ ಈ ಕಣ್ಣಿನ ಬಗ್ಗೆ, ಕಣ್ಣಿನ ರಚನೆ ಬಗ್ಗೆ, ಕಣ್ಣಿನ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಬರುವುದು ನಿಶ್ಚಿತವಾಗಿರುವುದರಿಂದ ಹಲವು ಪುಸ್ತಕಗಳನ್ನು ಓದಿಕೊಂಡು, ಹಲವು ವಿಡಿಯೋಗಳನ್ನು ನೋಡಿಕೊಂಡು ಸಂಪೂರ್ಣ ಮಾಹಿತಿ ಕಣ್ಣಿನ ಬಗ್ಗೆ ಇದೇ ವಿಡಿಯೋದಲ್ಲಿ ಇರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹಾಗಿದ್ದರೆ ಈಗಲೇ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಕಣ್ಣನ್ನು ನೀಳವಾಗಿ ಛೇದಿಸಿದಾಗ ಅದರಲ್ಲಿ ಕಂಡುಬರುವ ಪ್ರಮುಖ ಭಾಗಗಳಾಗಿರುವಂಥ ಸಿಲಿರಿ ಸ್ನಾಯುಗಳಾಗಿರ್ಬೋದು, ರೆಟಿನಾ ಆಗಿರ್ಬೋದು, ಚಾಕ್ಷುಷ ನರಗಳಾಗಿರ್ಬೋದು, ಕಾಚಕ ರಸಧಾತು ಆಗಿರ್ಬೋದು, ಮಸೂರು ಆಗಿರ್ಬೋದು, ಜಲರಸಧಾತು ಆಗಿರ್ಬೋದು, ಕಣ್ಣಿನ ಪಾಪೆ ಆಗಿರ್ಬೋದು, ವರ್ಣಪಟಲ ಆಗಿರ್ಬೋದು, ಕಾರ್ನಿಯಾ ಆಗಿರ್ಬೋದು, ಅಂಧ ಪ್ರದೇಶ ಆಗಿರ್ಬೋದು, ಹಳದಿ ಪ್ರದೇಶ ಆಗಿರ್ಬೋದು, ಹೀಗೆ ಹಲವಾರು ಭಾಗಗಳು ಬರ್ತವೆ ಸ್ನೇಹಿತರೆ. ಈ ಎಲ್ಲ ಭಾಗಗಳ ಬಗ್ಗೆ ಸಂಪೂರ್ಣವಾಗಿ ಅವುಗಳ ಕಾರ್ಯ, ಅವುಗಳ ಸಮಸ್ಯೆಗಳು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಪ್ರಮುಖವಾದ ಭಾಗಗಳು ಮತ್ತು ಅವುಗಳ ಕಾರ್ಯ. ಪ್ರಮುಖವಾದ ಭಾಗಗಳಲ್ಲಿ ರಾಡ್ಗಳು, ಇವುಗಳಿಗೆ ಕಂಬಿಕೋಶಗಳು ಅಂತಲೂ ಕರೆಯುತ್ತಾರೆ. ಅದೇ ರೀತಿ ಕೋನ್ಗಳು, ಶಂಕುಕೋಶಗಳು ಎನ್ನುವರು. ಹಳದಿ ಪ್ರದೇಶ, ಅಂಧ ಪ್ರದೇಶ, ವರ್ಣಪಟಲ, ಅಶ್ರುಗ್ರಂಥಿ, ಹೀಗೆ ಪ್ರಮುಖವಾದ ಭಾಗಗಳು ಇನ್ನೂ ಜಾಸ್ತಿ ಇದ್ದಾವೆ. ಅದರಲ್ಲಿ ಪ್ರಮುಖವಾದಂಥವು ಇವುಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರಾಡ್ಗಳು, ಇವುಗಳನ್ನು ಕಂಬಿಕೋಶಗಳು ಎಂದು ಕರಿತೇವೆ. ಪ್ರಮುಖವಾಗಿ ರೆಟಿನಾ ಭಾಗದಲ್ಲಿ ಕಂಡುಬರುವ ಕಂಬಿಯಾಕಾರದ ಬೆಳಕಿನ ಗ್ರಾಹಕಗಳು. ಇವು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳಿದರೆ, ರೆಟಿನಾ ಭಾಗದಲ್ಲಿ ಗ್ರಾಹಕ ಕೋಶಗಳಲ್ಲಿ ಕಂಡುಬರುವಂಥ ರಾಡ್ ಕೋಶಗಳು ರೆಟಿನಾ ಭಾಗದಲ್ಲಿ ಕಂಡುಬರ್ತವೆ. ಇವುಗಳ ಪ್ರಮುಖ ಕಾರ್ಯ ಏನಂತಂದ್ರೆ, ಮಂದ ಬೆಳಕನ್ನು ಗ್ರಹಿಸಬಲ್ಲವು, ಅದೇ ರೀತಿ ಬಣ್ಣವನ್ನು ಗ್ರಹಿಸಲಾರವು. ಸ್ನೇಹಿತರೆ ನೆನಪಿರಲಿ, ಭಾಳಷ್ಟು ಸಲ ಎಕ್ಸಾಮ್ಗೆ ಕೇಳಿದ್ದಾನೆ, ಮಂದ ಬೆಳಕನ್ನು ಗ್ರಹಿಸಬಲ್ಲವು ಆದರೆ ಬಣ್ಣವನ್ನು ಗ್ರಹಿಸಲಾರವು. ಅದೇ ರೀತಿ ನೆಕ್ಸ್ಟ್ ನೋಡೋಣ. ಕೋನ್ಗಳು, ಇವುಗಳಿಗೆ ಶಂಕುಕೋಶಗಳು ಅಂತಲೂ ಕರೆಯುತ್ತಾರೆ. ಇವುಗಳು ಪ್ರಮುಖವಾಗಿ ರೆಟಿನಾ ಭಾಗದಲ್ಲಿ ಶಂಕುವಿನಾಕಾರದ ಬೆಳಕಿನ ಗ್ರಾಹಕ ಕೋಶಗಳು. ಇವು ಕೂಡ ಬೆಳಕಿನ ಗ್ರಾಹಕ ಕೋಶಗಳಾಗಿವೆ. ಇವು ರೆಟಿನಾ ಭಾಗದಲ್ಲಿಯೇ ಶಂಕುವಿನ ಆಕಾರದಲ್ಲಿ ಕಂಡುಬರುತ್ತವೆ. ರಾಡ್ಗಳನ್ನು ಬೆಳಕಿನ ಗ್ರಾಹಕಗಳೇ, ಕೋನ್ಗಳು ಕೂಡ ಬೆಳಕಿನ ಗ್ರಾಹಕಗಳೇ, ಆದರೆ ಅವು ಕಂಬಿ ಆಕಾರದಲ್ಲಿ, ಇವು ಶಂಕುವಿನ ಆಕಾರದಲ್ಲಿ. ಈ ಕೋನ್ಗಳ ಪ್ರಮುಖ ಕಾರ್ಯ ಪ್ರಕಾಶಮಾನವಾದ ಬೆಳಕನ್ನು ಗ್ರಹಿಸಬಲ್ಲವು, ಅದೇ ರೀತಿ ಬಣ್ಣಗಳನ್ನು ಗುರುತಿಸಬಲ್ಲವು.
ಇವು ಕೋನ್ಗಳು ಅಥವಾ ಶಂಕುಕೋಶಗಳು ಬಣ್ಣಗಳನ್ನು ಗುರುತಿಸಬಲ್ಲವು, ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸುತ್ತವೆ ಅಥವಾ ಗ್ರಹಿಸಬಲ್ಲವು ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ಹಳದಿ ಪ್ರದೇಶ, ಯೆಲ್ಲೋ ಸ್ಪಾಟ್ ಅಂತ ಕರಿತೀವಿ. ಇದ್ರದ್ದು ಪ್ರಮುಖ ಕಾರ್ಯ ಏನಂತಂದ್ರೆ, ಇದು ಎಲ್ಲಿ ಕಂಡು ಬರ್ತೈತಿ? ಪ್ರಮುಖವಾಗಿ ಪಾಪಿಗೆ ಎದುರಾಗಿರುವ ಕಣ್ಣಿನ ಹಿಂಭಾಗದ ಬಳಿ ಕೋನ್ಗಳು ಹೆಚ್ಚಾಗಿರುವ ಪ್ರದೇಶ. ಸ್ನೇಹಿತರೆ, ಈ ಚಿತ್ರದಲ್ಲಿ ಗಮನಿಸಬಹುದು ನೀವು. ಪಾಪಿಗೆ ಎದುರಾಗಿರುವ ಹಿಂಭಾಗದ ಬಳಿ ಕೋನ್ಗಳು ಹೆಚ್ಚಾಗಿರುವ ಪ್ರದೇಶ ಈ ಒಂದು ಭಾಗದಲ್ಲಿ ಕಂಡು ಬರ್ತವೆ ಸ್ನೇಹಿತರೆ. ದೃಷ್ಟಿಯು ಅತ್ಯಂತ ಹರಿತವಾಗಿ ಸ್ಪಷ್ಟವಾಗಿರುತ್ತದೆ. ಈ ಭಾಗದಲ್ಲಿ ದೃಷ್ಟಿಯು ಅತ್ಯಂತ ಹರಿತವಾಗಿ ಸ್ಪಷ್ಟವಾಗಿರುತ್ತದೆ. ಹಳದಿ ಪ್ರದೇಶದ ಪ್ರಮುಖ ಒಂದು ಅಂಶ ಏನಪ್ಪ ಅಂತಂದ್ರೆ, ದೃಷ್ಟಿಯು ಅತ್ಯಂತ ಹರಿತವಾಗಿರ್ತೈತಿ, ಸ್ಪಷ್ಟವಾಗಿರ್ತೈತಿ. ಇದು ಎಲ್ಲಿ ಕಂಡು ಬರ್ತೈತಿ ಅಂದ್ರೆ, ಪಾಪಿಗೆ ಎದುರಾಗಿರುವ ಕಣ್ಣಿನ ಹಿಂಭಾಗದ ಬಳಿ ಕೋನ್ಗಳು ಹೆಚ್ಚಾಗಿರೋ ಪ್ರದೇಶದಲ್ಲಿ ಇದು ಕಂಡು ಬರ್ತೈತಿ. ಅದೇ ರೀತಿ ಅಂಧ ಪ್ರದೇಶ ಚಾಕ್ಷುಷ ನರ ಕಣ್ಣುಗುಡ್ಡೆಯನ್ನು ಬಿಡುವ ಪ್ರದೇಶದಲ್ಲಿ ಕೋನ್ಗಳು ಮತ್ತು ರಾಡ್ಗಳು ಇರುವುದಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಚಾಕ್ಷುಷ ನರ ಇಲ್ಲಿ ಇರ್ತವೆ, ಇಲ್ಲಿ ಕೋನ್ಗಳು ರಾಡ್ಗಳು ಇರುವುದಿಲ್ಲ. ಕೋನ್ಗಳು ರಾಡ್ಗಳು ಇರದೇ ಇರುವ ಕಾರಣ ಇಲ್ಲಿ ಈ ಪ್ರದೇಶದಲ್ಲಿ ಬೀಳುವ ಪ್ರತಿಬಿಂಬವು ಕಾಣಿಸುವುದಿಲ್ಲ. ಅದೇ ರೀತಿ ವರ್ಣಪಟಲ, ಇದನ್ನು ಐರಿಶ್ ಎಂದು ಕೂಡ ಕರೆಯಲಾಗುತ್ತೆ. ಪಾಪೆಯ ಮೇಲೆ ಮತ್ತು ಕೆಳಗೆ ಇರುವ ಬೆರಳಿನಾಕಾರದ ರಚನೆ ನೋಡಿ ಸ್ನೇಹಿತರೆ, ಇಲ್ಲಿ ಬೆರಳಿನಾಕಾರ ರಚನೆ ನೀಲಿ ಕಲರ್ದಲ್ಲಿದ್ದೀವಿ ನೋಡು. ಮಸೂರದ ಮುಂದ್ಗಡೆ ಬೆರಳಿನಾಕಾರದ ರಚನೆ ಏನಿವೆಯಲ್ಲ ಅವು ವರ್ಣಪಟಲ. ಇವು ಕಣ್ಣಿಗೆ ಬಣ್ಣವನ್ನು ಕೊಡುತ್ತವೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತವೆ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕೂಡ ಇವು ನಿಯಂತ್ರಣ ಮಾಡ್ತವು. ಇವುಗಳಿಗೆ ಇನ್ನೊಂದು ಪ್ರಮುಖವಾದ ಹೆಸರು ಕೃಷ್ಣಪಟಲ ಅಥವಾ ಕನಿನಿಕೆ ಎಂದು ಕರೆಯುವರು. ವರ್ಣಪಟಲಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕೃಷ್ಣಪಟಲ ಅಥವಾ ಕನಿನಿಕೆ ಕೂಡ ಎಂದು ಕರೆಯುವರು. ಏನು ವರ್ಣಪಟಲದಲ್ಲಿ ಪ್ರಮುಖವಾಗಿ ಪಾಪೆಯ ಮೇಲೆ ಮತ್ತು ಕೆಳಗೆ ಇರುವ ಬೆರಳಿನಾಕಾರದ ರಚನೆ ಕಣ್ಣಿಗೆ ಬಣ್ಣ ಕೊಡುತ್ತದೆ, ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಇದನ್ನು ಕೃಷ್ಣಪಟಲ ಅಥವಾ ಕನಿಕೆ ಕೂಡ ಎಂದು ಕರೆಯುವರು. ಸ್ನೇಹಿತರೆ, ಬಹಳಷ್ಟು ಸಲ ಎಕ್ಸಾಮ್ಗೆ ಈ ಒಂದು ಕಾನ್ಸೆಪ್ಟ್ ಬಂದಿರೋದ್ರಿಂದ ಹಲವು ಜನ ಇದನ್ನು ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪಾಗಿ ಆನ್ಸರನ್ನು ಮಾಡಿ ಬರ್ತಾರೆ ಸ್ನೇಹಿತರೆ. ಸಮೀಪ ದೃಷ್ಟಿ ದೋಷಕ್ಕೆ ಮಯೋಫಿಯಾ ಅಂತ ಕರಿತೀವಿ. ಮಯೋಫಿಯಾ ಅಂದ್ರೆ ಸಮೀಪ ದೃಷ್ಟಿ ದೋಷ. ಇದು ಉಂಟಾಗ್ಲಿಕ್ಕೆ, ಈ ಸಮಸ್ಯೆಯನ್ನು ಉಂಟಾಗ್ಲಿಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಮಸೂರುಗಳ ಮಂದಾಗುವುದು. ಅದೇ ರೀತಿ ಮಸೂರದ ವಕ್ರತೆ ಹೆಚ್ಚಾಗಿರುವುದರಿಂದ ಸಮೀಪಿತ ವಸ್ತುಗಳು ಕಾಣ್ತವೆ. ಅಂದರೆ 25 ಸೆಂಟಿಮೀಟರ್ ದೂರವಿರೋ ವಸ್ತುಗಳು ಮಾತ್ರ ಕಾಣ್ತವೆ. ಬೆಳಕಿನ ಕಿರಣಗಳು ಅಕ್ಷಿಪಟಲದ ಮುಂಭಾಗದಲ್ಲಿ ಕೇಂದ್ರೀಕರಿಸುತ್ತವೆ. ಅದೇ ರೀತಿ ಹತ್ತಿರವಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ. ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ನೆನಪಿರಲಿ ಸ್ನೇಹಿತರೆ, ಸಮೀಪ ದೃಷ್ಟಿ ದೋಷ ಅಂದ್ರೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸಮೀಪ ಇದ್ದುದೇ ಕಾಣೋದಿಲ್ಲ, ದೂರ ಇದ್ದುದು ಕಾಣುತ್ತದೆ ಅಂತ ತಿಳ್ಕೊಂಡಿದ್ದಾರೆ. ಆ ರೀತಿ ಇಲ್ಲ. ಇದು ಸಮೀಪ ದೃಷ್ಟಿ ದೋಷ ಅಂತಂದ್ರೆ
ಹತ್ತಿರವಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಈ ಸಮಸ್ಯೆಯನ್ನು ನಿಮ್ನ ಮಸೂರದ ಬಳಕೆಯಿಂದ ಸಮಸ್ಯೆಯನ್ನು ಸರಿದೂಗಿಸಬಹುದು. ಈ ಸಮೀಪ ದೃಷ್ಟಿ ದೋಷವನ್ನು ನಿಮ್ನ ಮಸೂರದ ಬಳಕೆಯಿಂದ ಸಮಸ್ಯೆಯನ್ನು ಸರಿದೂಗಿಸಬಹುದು. ಯಾವ ರೀತಿ ಅಂತಂದರೆ, ಈಗಾಗಲೇ ನಮ್ಮ ಕಣ್ಣಿನ ಒಳಗೆ ಪೀನ ಮಸೂರು ಆಲ್ರೆಡಿ ಇದೆ. ಆ ಪೀನ ಮಸೂರದು ವಕ್ರತೆ ಜಾಸ್ತಿಯಾಗಿ ಪ್ರತಿಬಿಂಬ ಅಥವಾ ಬೆಳಕಿನ ಕಿರಣಗಳು ಅಕ್ಷಿಪಟಲದ ಮುಂದೆನೇ ಕೇಂದ್ರೀಕರಿಸಲಾಗುತ್ತಿದೆ. ಅದನ್ನು ನಾವು ಕಾನ್ಕೇವ್ ಲೆನ್ಸ್ ನಿಮ್ನ ಮಸೂರನ್ನು ಅಳವಡಿಸುವ ಮೂಲಕ ಸರಿದೂಗಿಸಬಹುದು. ಯಾವ ರೀತಿ ಅಂದರೆ, ನಿಮ್ನ ಮಸೂರು ಬಂದಂಥ ಬೆಳಕಿನ ಕಿರಣಗಳನ್ನು ಸ್ವಲ್ಪ ಡೈವರ್ಜ್ ಮಾಡಿ ಈ ರೀತಿ ಅದನ್ನು ಅಕ್ಷಿಪಟಲದ ಮೇಲೆ ಬೆಳಕಿನ ಕಿರಣವನ್ನು ಅಥವಾ ಪ್ರತಿಬಿಂಬವನ್ನು ಮೂಡುವಂತೆ ಮಾಡಿ ಈ ಸಮಸ್ಯೆಯನ್ನು ಸರಿದೂಗಿಸಬಹುದು. ದೂರದೃಷ್ಟಿ ದೋಷ, ಇದನ್ನು ಹೈಪರ್ಮೆಟ್ರೋಪಿಯಾ ಅಂತಲೂ ಕರೆಯುತ್ತಾರೆ. ಪ್ರಮುಖವಾದ ಕಾರಣ ಮಸೂರುಗಳ ತೆಳುವಾಗುವಿಕೆ, ಅದೇ ರೀತಿ ಮಸೂರಿನ ಕುಗ್ಗುವಿಕೆ, ವಕ್ರತೆ ಕಡಿಮೆಯಾಗುವಿಕೆ, ಬೆಳಕಿನ ಕಿರಣಗಳು ಅಕ್ಷಿಪಟಲದ ಹಿಂಭಾಗದಲ್ಲಿ ಕೇಂದ್ರೀಕರಿಸುತ್ತವೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ. ಈ ಸಮಸ್ಯೆಯನ್ನು ಉನ್ನತ ಅಥವಾ ಪೀನ ಮಸೂರದ ಬಳಕೆಯಿಂದ ಸರಿದೂಗಿಸಬಹುದು. ಹೈಪರ್ಮೆಟ್ರೋಪಿಯಾವನ್ನು ಪೀನ ಮಸೂರದ ಮೂಲಕ ಬಳಸುವ ಮೂಲಕ ಸರಿದೂಗಿಸಬಹುದು. ಯಾವ ರೀತಿ ಅಂತಂದರೆ, ಹೈಪರ್ಮೆಟ್ರೋಪಿಯಾದಲ್ಲಿ ನಮ್ಮ ಕಣ್ಣಿನೊಳಗೆ ಇರುವ ಪೀನ ಮಸೂರದಲ್ಲಿ ಬೆಳಕನ್ನು ಅಕ್ಷಿಪಟಲದ ಹಿಂದ್ಗಡೆ ಕೇಂದ್ರೀಕರಿಸಲಾಗುತ್ತೆ. ಅದನ್ನು ನಾವು ಪೀನ ಮಸೂರನ್ನು ಅಳವಡಿಸುವ ಮೂಲಕ ಅಕ್ಷಿಪಟಲದ ಮೇಲೆ ಬೆಳಕನ್ನು ಕೇಂದ್ರೀಕರಿಸುವ ಹಾಗೆ, ಪ್ರತಿಬಿಂಬ ಮೂಡುವ ಹಾಗೆ ಮಾಡಿದರೆ ಈ ಸಮಸ್ಯೆಯನ್ನು ಸರಿದೂಗಿಸಬಹುದು. ಅದರಲ್ಲಿ ಇನ್ನೊಂದು ಪ್ರಮುಖವಾದ ದೋಷವನ್ನು ಬರುತ್ತೆ ಸ್ನೇಹಿತರೆ, ಅದಕ್ಕೆ ಚಾಳಿಸು ಅಂತಲೂ ಕರೆಯುತ್ತಾರೆ, ಪ್ರೆಸ್ ಬಯೋಫಿಯಾ. ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿ ಸ್ಥಾಪಕತ್ವತೆಯನ್ನು ಕಳೆದುಕೊಳ್ಳುವುದು. ಮಸೂರವು ಹಿಗ್ಗುವ ಮತ್ತು ಕುಗ್ಗುವ ಗುಣವನ್ನು ಕಳೆದುಕೊಳ್ಳುತ್ತದೆ, ದೃಷ್ಟಿ ಮಂಜಾಗಿ ಕಾಣುತ್ತದೆ. ಈ ಸಮಸ್ಯೆಯನ್ನು ನಿಮ್ನ ಮತ್ತು ಪೀನ ಮಸೂರು ಎರಡೂ ಬಳಕೆ ಮಾಡುವುದರಿಂದ ಈ ಸಮಸ್ಯೆಯನ್ನು ಸರಿದೂಗಿಸಬಹುದು. ಸ್ನೇಹಿತರೆ, ಬಹಳಷ್ಟು ಜನ ಈ ಸಮೀಪ ದೃಷ್ಟಿ ದೋಷ, ದೂರದೃಷ್ಟಿ ದೋಷ ಇವುಗಳನ್ನು ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಕನ್ಫ್ಯೂಷನ್, ಸಮೀಪ ದೃಷ್ಟಿ ದೋಷಿಗೆ ಯಾವ ಮಸೂರು ಯೂಸ್ ಮಾಡ್ತಾರೆ, ದೂರದೃಷ್ಟಿ ದೋಷಿಗೆ ಯಾವ ಮಸೂರು ಯೂಸ್ ಮಾಡ್ತಾರೆ, ಹಾಗೆ ಸಮೀಪ ದೃಷ್ಟಿ ದೋಷಕ್ಕೆ ಏನಂತ ಕರೀತಾರೆ, ಹೀಗೆಲ್ಲ ಕನ್ಫ್ಯೂಷನ್ ಇರೋದ್ರಿಂದ ಒಂದು ಶಾರ್ಟ್ ಟ್ರಿಕ್ಸನ್ನು ಕೊಡಲಾಗಿದೆ. ಸರಿಗಮ ಪದನಿಸ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ರಿವರ್ಸ್ ಮಾಡೋದು, ಸನಿದಪ ಮಗರಿಸ. ಸನಿದಪ ಮಗರಿಸ ಮಾಡಿದ ತಕ್ಷಣ ಮೊದಲನೆಯ 4 ಅಕ್ಷರಗಳು ಸನಿದಪ ಮಗರಿಸ ಇದೆ, ಸನಿದಪ ಅಷ್ಟು ತಗೊಂಡು ಸನಿ ದಪ 2 ಪದಗಳನ್ನು ಮಾಡಿಕೊಂಡು, ಸ ಅಂದ್ರೆ ಸಮೀಪ ದೃಷ್ಟಿ ದೋಷ, ನೀ ಅಂದ್ರೆ ನಿಮ್ನ ಮಸೂರ. ಸನಿ ಅಂದ್ರೆ ಸಮೀಪ ದೃಷ್ಟಿ ದೋಷ, ನೀ ಅಂದ್ರೆ ನಿಮ್ನ ಮಸೂರು ಯೂಸ್ ಮಾಡೋದ್ರಿಂದ ಇದನ್ನು ಸರಿದೂಗಿಸ್ಬೋದು. ಈ ಸಮಸ್ಯೆಯನ್ನು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಅದೇ ರೀತಿ ದಪ, ಸನಿ ದಪ. ದಪ ಅಂದರೆ ದೂರದೃಷ್ಟಿ ದೋಷ. ಇದನ್ನು ಯಾವ ಒಂದು ಮಸೂರು ಯೂಸ್ ಮಾಡುವುದರ ಮೂಲಕ ಸಮಸ್ಯೆಯನ್ನು ಸರಿದೂಗಿಸ್ತೇವೆ ಅಂದ್ರೆ ಪೀನ ಮಸೂರನ್ನು ಯೂಸ್ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನು ಸರಿದೂಗಿಸಬಹುದು. ಇದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಡಯಾಗ್ರಾಮನ್ನು ಕೊಡಲಾಗಿದೆ, ಯಾವ ರೀತಿ ನಿಮ್ನ ಮಸೂರು ವರ್ಕ್ ಆಗ್ತದೆ, ಅದೇ ರೀತಿ ಪೀನ ಮಸೂರು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಇಲ್ಲಿ ಗಮನಿಸ್ಬೋದು ನೀವು ಸ್ನೇಹಿತರೆ. ಸಮೀಪ ದೃಷ್ಟಿ ದೋಷ ಮತ್ತು
ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷಕ್ಕೆ ಪೀನ್ ಮೊಸರು ಅಳವಡಿಸ್ತೀವಿ ಸ್ನೇಹಿತರೆ. ಇಲ್ಲಿ ಕಣ್ಣಿದೆ, ಒಂದು ವಸ್ತುವನ್ನು ನೋಡ್ಲತ್ತಿದ್ದೇವೆ ನಾವೀಗ. ಯಾವ ರೀತಿ ಅಂತಂದರೆ, ಆ ವಸ್ತು ಏನಾಗ್ಲತ್ತದಂದರೆ ಅಕ್ಷಿಪಟಲದ ಹಿಂದ್ಗಡೆ ಮೂಡ್ಲಗತ್ತಿ ವಸ್ತುವಿನ ಪ್ರತಿಬಿಂಬವನ್ನು ಅಕ್ಷಿಪಟಲ ಹಿಂದ್ಗಡೆ ಮೂಡುತ್ತಿರೋದ್ರಿಂದ ಅದನ್ನು ನಾವು ಅಕ್ಷಿಪಟಲದ ಮೇಲೆ ಮೂಡುವ ಹಾಗೆ ಮಾಡಬೇಕು. ಯಾವ ರೀತಿ ಅಂತಂದರೆ, ನಾವಿಲ್ಲಿ ಪೀನ ಮೊಸರನ್ನು ಯೂಸ್ ಮಾಡುವುದರ ಮೂಲಕ ಇಲ್ಲಿ ಕಣ್ಣಿನ ಸಮೀಪ ಇರೋ ವಸ್ತು ಪೀನ್ ಮೊಸರು ಏನು ಮಾಡ್ತದೆ ಅಂದರೆ ಇಷ್ಟು ದೂರದಲ್ಲಿ ಇರುವಂತೆ ಭಾಸವಾಗಿ ಕಣ್ಣಿನ ಅಕ್ಷಿಪಟಲದ ಮೇಲೆ ಮೂಡುವ ಹಾಗೆ ಮಾಡುತ್ತದೆ. ಅದೇ ರೀತಿ ಸಮೀಪ ದೃಷ್ಟಿ ದೋಷಕ್ಕೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡೋದ್ರಿಂದ ದೂರ ಇರುವ ವಸ್ತುವನ್ನು ಸಮೀಪ ಬಂದು ಅಕ್ಷಿಪಟಲದ ಮೇಲೆ ಮೂಡುವಂತೆ ಭಾಸ ಆಗುತ್ತದೆ. ಸಮೀಪ ಇಲ್ಲಿದೆ ನೋಡಿ, ಇಮೇಜ್ ಒರಿಜಿನಲ್ ಇಲ್ಲಿದೆ. ಅದನ್ನು ಸಮೀಪದಿಂದ ನೋಡುವಂತೆ ಅದನ್ನು ಅಕ್ಷಿಪಟಲದ ಮೇಲೆ ಬೀಳಲು ಸಾಧ್ಯವಾಗ್ತೈತಿ. ಅದೇ ರೀತಿ ಸ್ನೇಹಿತರೆ, ಕಣ್ಣಿಗೆ ಸಂಬಂಧಪಟ್ಟಂಥ ಕೇಳಬಹುದು ಬ್ರೈಲ್ ಪದ್ಧತಿ. ಇದನ್ನು ಅಭಿವೃದ್ಧಿಪಡಿಸಿದವರು ಲೂಯಿಸ್ ಬ್ರೈಲ್ ಎನ್ನುವವರು. ಇದು ಸಾಮಾನ್ಯವಾಗಿ ಅಂಧ ವ್ಯಕ್ತಿಗಳಿಗೆ ಓದಲು ಮತ್ತು ಬರೆಯಲು ಉಪಯೋಗವಾಗಿದೆ. ಈ ಲಿಪಿಯು ಚಿಕ್ಕೆಗಳ ವಿನ್ಯಾಸವನ್ನು ಹೊಂದಿದೆ. ಒಟ್ಟು 63 ಚಿಕ್ಕೆಗಳ ಅಥವಾ ಲಿಪಿಯನ್ನು ಹೊಂದಿದೆ. ಒಟ್ಟು 63 ಚಿಕ್ಕೆಗಳು ಅಥವಾ ಲಿಪಿಯನ್ನು ಈ ಬ್ರೈಲ್ ಪದ್ಧತಿ ಹೊಂದಿದೆ. ಇಲ್ಲಿದೆ ನೋಡಿ ಸ್ನೇಹಿತರೆ, 6 ಚಿಕ್ಕೆಗಳ ಒಂದೊಂದು ಅಕ್ಷರ. 2 ಚಿಕ್ಕೆಗಳಿದ್ದರೆ ಅದನ್ನು ಸಿ ಅಂತ ಗುರುತಿಸಲಾಗಿದೆ. ಅದೇ ಒಂದು ಚಿಕ್ಕೆ ಇದ್ದರೆ ಎ ಅಂತ ಗುರುತಿಸಲಾಗಿದೆ. ರೈಟ್ ಸೈಡ್ 2, ಲೆಫ್ಟ್ ಸೈಡ್ 2 ಚಿಕ್ಕೆಗಳು ಇದ್ದದ್ದು ಟಿ ಅಂತ ಗುರುತಿಸಲಾಗಿದೆ. ಇದನ್ನು ಟೋಟಲಿ ಕ್ಯಾಟ್ ಅಂತ ಅಂಧ ವ್ಯಕ್ತಿಗಳು ಗುರುತಿಸುತ್ತಾರೆ. ಕಾಮ ಮತ್ತು ಇದೇ ರೀತಿ ಹಲವಾರು ಚುಕ್ಕೆಗಳ ಒಟ್ಟು 63 ಒಂದು ಚುಕ್ಕೆಗಳ ಲಿಪಿಯನ್ನು ಹೊಂದಿದೆ ಬ್ರೈಲ್ ಪದ್ಧತಿ. ಇದನ್ನು ಅಭಿವೃದ್ಧಿಪಡಿಸಿದವರು ಲೂಯಿಸ್ ಬ್ರೈಲ್ ಎನ್ನುವರು. ಸಂಭವನೀಯ ಪ್ರಶ್ನೆಗಳು: ಕಣ್ಣಿನ ಹೊರಪದರ ಸ್ಕಿರಾಟಿಕ್ ಅಥವಾ ಸ್ಕ್ಲೀರಾ. ಕಣ್ಣಿಗೆ ಪೋಷಣೆ ಒದಗಿಸುವ ಪದರು ಕೊರಾಯ್ಡ್. ಪ್ರತಿಬಿಂಬ ಬೀಳುವ ಪದರು ರೆಟಿನಾ. ಇದನ್ನು ಅಕ್ಷಿಪಟಲ ಎಂದು ಕೂಡ ಕರೆಯುತ್ತಾರೆ. ಕಣ್ಣಿಗೆ ಬಣ್ಣ ಕೊಡುವ ರಚನೆ ಅಥವಾ ಭಾಗ ಐರಿಶ್ ವರ್ಣಪಟಲ. ಮಸೂರದ ಹಿಂಭಾಗದಲ್ಲಿರುವ ದ್ರವ ಕಾಚಕ ರಸಧಾತು. ಮಸೂರದ ಮುಂಭಾಗದಲ್ಲಿರುವ ದ್ರವ ಜಲರಸಧಾತು. ಸ್ಪಷ್ಟ ಪ್ರತಿಬಿಂಬ ಮೂಡುವ ಪ್ರದೇಶ ಹಳದಿ ಪ್ರದೇಶ. ಪ್ರತಿಬಿಂಬದ ಅರಿವು ಉಂಟಾಗುವ ಪ್ರದೇಶ ಅಂಧ ಪ್ರದೇಶ. ಕಣ್ಣಿನ ಅತ್ಯಂತ ಒಳಭಾಗ ಅಕ್ಷಪಟಲ ಅಂತ ಕರಿತೇವೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋನು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.